ಸಂಜೆ ಶುಭ ನಮಸ್ಕಾರಗಳು. ಚಿಕ್ಕೋಡಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರಚಾರಾರ್ಥವಾಗಿ ವೇದಿಕೆ ಮೇಲಿರುವಂಥ ನಮ್ಮ ನಿಮ್ಮೆಲ್ಲರ ನಾಯಕರು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೇ, ಇನ್ನೂರು ಹಿರಿಯರು ಸಚಿವರಾದ ಸನ್ಮಾನ್ಯ ಶ್ರೀ KH ಮುನಿಯಪ್ಪ ಅವರೇ, ಆತ್ಮೀಯರು ಸಚಿವರಾದ MC ಸುಧಾಕರ್ ಅವರೇ, ಇನ್ನೂರು ಸಚಿವರಾದ D ಸುಧಾಕರ್ ಅವರೇ, ಅತನಿ ಶಾಸಕರು ಆತ್ಮೀಯರಾದ ಲಕ್ಷ್ಮಣ್ ಸೌದಿ ಅವರೇ, ಚಿಕ್ಕೋಡಿ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ, ಹಿರಿಯರಾದ ಪ್ರಕಾಶ್ ಹುಕ್ಕೇರಿ ಅವರು, ರಾಜೀವ್ ಕಾಗೆ ಅವರು, JB ಪಾಟೀಲ್ ಅವರು, ಮಹೇಶ್ ತಮ್ಮಣ್ಣವರವರು, ಕಾಕಾ ಸಾಹೇಬ್ ಪಾಟೀಲ್ ಅವರು, ನಮ್ಮ ಅಧ್ಯಕ್ಷರಾದ, ಇನ್ನು ಮನೆಗೆ ಹೋಗಲಿಕ್ಕೆ ನಿಮಗೆ ಅವಕಾಶಗಳಿದೆ. ಸೊ ನಮ್ಮ ಗ್ಯಾರಂಟಿಗಳನ್ನ, ಸಿದ್ದರಾಮಯ್ಯ ಅವರ ಅಭಿವೃದ್ಧಿ ಕಾಮಗಾರಿಗಳನ್ನ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದರೆ 5 ಗ್ಯಾರಂಟಿಗಳನ್ನ ಖರ್ಗೆಜಿ ಮತ್ತು ರಾಹುಲ್ ಗಾಂಧಿ ಘೋಷಣೆ ಮಾಡುವ ಗ್ಯಾರಂಟಿಗಳನ್ನ ಹೇಳುವಂಥ ಪ್ರಯತ್ನ ಮಾಡಿ, ಈಗಾಗಲೇ ಗ್ಯಾರಂಟಿ ಕಾರ್ಡನ್ನು ಮನೆ ತಾವು ಕೊಟ್ಟಿದ್ದಾರೆ. ಅದಕ್ಕಾಗಿ ದಯವಿಟ್ಟು ತಾವು ನಮ್ಮ ಪರವಾಗಿ, ಯಾಕಂದರೆ ಇದು ಲೋಕಸಭೆ ಚುನಾವಣೆ, ವಿಧಾನಸಭೆಗೆ ಲೋಕಸಭೆಗೆ ಬಹಳಷ್ಟು ವ್ಯತ್ಯಾಸ ಇದೆ. ಆದರೂ ಕೂಡ ಸುಮಾರು ಕಾರ್ಯಕ್ರಮ, ಸಂಘಟನೆ, ಮುಖಂಡರ ಸಮಾಜಗಳನ್ನು ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಒಂದು ತಿಂಗಳಲ್ಲಿ. ಹೀಗಾಗಿ ಇನ್ನು ಹೆಚ್ಚಿಗೆ ಬರಲಿಕ್ಕೆ ಕಠಿಣ. ನೀವೇ ಮುಖಂಡ ತೋರಿಸ್ಕೋಬೇಕು, ನೀವೇ ನೇತೃತ್ವ ವಹಿಸಬೇಕು, ನೀವೇ ಪ್ರಿಯಾಂಕಾ ಜಾರಕಿಹೊಳಿ, ನೀವೇ ಕಾಂಗ್ರೆಸ್ನ ಅಭ್ಯರ್ಥಿ, ನೀವೇ ನಮ್ಮ ಎಲ್ಲ ಶಾಸಕರಂತ ತಿಳಿದು ಇವತ್ತು ಪ್ರಿಯಾಂಕಾ ಪರವಾಗಿ ಇಡೀ ಚಿಕ್ಕೋಡಿ ಲೋಕಸಭೆಯಲ್ಲಿ ಕೆಲಸ ಮಾಡಬೇಕಾಗಿದೆ. ಅದಕ್ಕಾಗಿ ಹೆಚ್ಚಿಗೆ ಹೇಳಿದೆ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಹೆಚ್ಚಿನ ಅಂತರದಿಂದ ಗೆಲ್ಲಲಿಕ್ಕೆ ನಿಮ್ಮ ಶಕ್ತಿ ಇನ್ನೂ ಹೆಚ್ಚಬೇಕಾಗಿದೆ. ತಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಮಗೆ ಆಶೀರ್ವಾದ ಮಾಡಿ ಖಂಡಿತವಾಗಿ ಪ್ರಿಯಾಂಕಾ ಜಾರಕಿಹೊಳಿ ನಿಮ್ಮ ಸೇವೆ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ. ಅವ್ರ ಜೊತೆ ನಾನಾಗಲಿ, ಸ್ಥಳೀಯ ಎಲ್ಲ ಶಾಸಕರು ಕೂಡ ಅವ್ರ ಜೊತೆ ನಾವು ಕೂಡ ಅವ್ರಿಗೆ ಅಭಿವೃದ್ಧಿ ಕಾಮಗಾರಿಗಳನ್ನ ತರಲಿಕ್ಕೆ ಈ ಭಾಗಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತೆ ಹೇಳ್ತಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಕಾಂಗ್ರೆಸ್ಸನ್ನು ಬೆಂಬಲಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನ ಸಲ್ಲಿಸಿ, 2 ದಿನ ಮಾತ್ರ ಇದೆ. 2 ದಿನ ನೀವು ಬೂತ್ಗಳಲ್ಲಿ ಇರಬೇಕು, ನಿಮ್ಮ ಊರುಗಳಲ್ಲಿ ಇರಬೇಕು. ನಿಮ್ಮ ಭಾಗದಲ್ಲಿ ಹೆಚ್ಚು ಮತಗಳನ್ನು ಹಾಕುವಂಥ ಪ್ರಯತ್ನ ಆದಾಗ ಮಾತ್ರ ಖಂಡಿತವಾಗಿ ಹೆಚ್ಚಿನ ನಂಬಿಕೆ.